ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ ರಾಜ್ಯದ 7 ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯಕೀಯ ಕಾಲೇಜುಗಳು ಮತ್ತು ಒಂದು ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಇವತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುವ ಸಂದರ್ಭದಲ್ಲಿ ಕಾಲೇಜು ಪ್ರಾರಂಭವಾಗಿ 4 ತಿಂಗಳು ಗತಿಸಿದರೂ ಸಹಿತ ಇವತ್ತು ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡದಿರುವುದು ಇದು ಒಂದು ದುರಂತ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಶಿಕ್ಷಣ ಕ್ಷೇತ್ರಕ್ಕೆ ವಿದ್ಯಾರ್ಥಿಗಳು ಇವತ್ತು ಓದಬೇಕಂತೇಳಿ ಕಾಲೇಜಿಗೆ ಬಂದರೆ ಸರಿಯಾದ ರೀತಿಯಿಂದ ಪಠ್ಯಪುಸ್ತಕಗಳು ವಿತರಣೆ ಮಾಡದೆ ಹೋದರೆ ವಿದ್ಯಾರ್ಥಿಗಳು ಎಲ್ಲಿ ಓದಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆಯಾಗಿದೆ. ಹಾಗಾಗಿ ಏನು ಇವತ್ತು ಪಠ್ಯಪುಸ್ತಕಗಳಿಗೋಸ್ಕರನೇ ವಿದ್ಯಾರ್ಥಿಗಳು ಪರದಾಡುವಂಥ ವ್ಯವಸ್ಥೆ ಈ ಒಂದು ಸರ್ಕಾರದ ವ್ಯವಸ್ಥೆಯಲ್ಲಿ ನಿರ್ಮಾಣ ಆಗಿದೆ. ಈ ಸರ್ಕಾರ ಇವತ್ತು ಗ್ಯಾರಂಟಿ ಯೋಜನೆಗಳ ಅಮಲಿನಲ್ಲಿ ಇವತ್ತು ತೇಲಿ ಹೋಗಿ ಇವತ್ತು ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಕೂಡಲೇ ಇವತ್ತೇನು ಕರ್ನಾಟಕ ಸರ್ಕಾರ 7 ವೈದ್ಯಕೀಯ ವಿಜ್ಞಾನಗಳ ಕಾಲೇಜುಗಳ ಪಠ್ಯಪುಸ್ತಕಗಳನ್ನು ವಿತರಣೆ ಮಾಡಬೇಕು. ಒಂದು ವೇಳೆ ಕೊಡದೇ ಹೋದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅಂತೇಳಿ ತಮ್ಮ ಮುಖಾಂತರ ನಾನು ಒತ್ತಾಯವನ್ನು ಮಾಡ್ತೇನೆ. ನಮ್ಮ ಕಡೆ ಕೊರತೆ ಇಲ್ಲ ಸರ್. ಅದು ಮೊನ್ನೆನೂ ನಮ್ಮ ಒಂದು ಪತ್ರಿಕೆಯಲ್ಲಿ ನೋಡಿದಾಗ 7 ಕಾಲೇಜಸ್ ಅಲ್ಲಿ ಬುಕ್ಸ್ ಇಂದ ಅಂತ ಹೇಳಿದ್ದಾರೆ. ನಮಗೆ ನಿಯಮಾನುಸಾರ 11,000 ಪುಸ್ತಕ ಇರಬೇಕು. ನಮ್ಮ ಸಂಸ್ಥೆಯಲ್ಲಿ 13,000 ಹತ್ರ ಪುಸ್ತಕ ಇದೆ. ಯಾವ ಮಕ್ಕಳಿಗೂ ಪುಸ್ತಕದ್ದು ಯಾವುದೇ ಒಂದು ಕೊರತೆ ನಮ್ಮ ಕೊಪ್ಪಳ ಸಂಸ್ಥೆದಲ್ಲಿ ಇಲ್ಲ. 11,000 ಇರೋದು 13,000 ಇದೆ ನಮ್ಮ ಕಡೆ. SC/ST ಮಕ್ಕಳದನ್ನ ಒಂದು ಟೆಂಡರ್ ಪ್ರಕ್ರಿಯೆ ಮುಗಿಬೇಕಲ್ಲಪ್ಪ. ಟೆಂಡರ್ ಆಗೋಕಲ್ಕೆ ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಸಪ್ಲೈ ಆರ್ಡರ್ ಇಶ್ಯೂ ಮಾಡಿ ಅವ್ರಿಗೂ ಒಂದು ವಾರ ಆಗಿರ್ಬೇಕು. ಈ ಬರೋ ಒಂದು ವಾರದಲ್ಲಿ ಅವರಿಗೆ ಆದಂಥ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಆಗ್ತದೆ. ಒಂದನೇದು ಯಾಕಂದ್ರೆ ಟೆಂಡರ್ ಅಲ್ಲಿ 40-45 ದಿವಸ ಬೇಕಾಗ್ತದೆ. ಇದು ನಾವು KTPP ಪ್ರೊಸೀಜರ್ನ ನಾವು ಫಾಲೋ ಮಾಡಬೇಕಾಗ್ತದೆ. ಆ ಟೆಂಡರ್ ಟೆಕ್ನಿಕಲ್ ಇಶ್ಯೂಸ್ ಅವೆಲ್ಲ ಅವ್ರದ್ದು ಏನು ಪ್ರೊಸೀಜರ್ಸ್ ಪ್ರಕಾರ ಮಾಡಿ ಸಪ್ಲೈ ಆರ್ಡರ್ ಎಲ್ಲ ಇಶ್ಯೂ ಮಾಡಿರ್ತಾರೆ. ಬರೋ ಒಂದು ವಾರದಲ್ಲಿ ಅವರಿಗೆ ಬುಕ್ಸ್ನು ಸಿಗ್ತದೆ. ಬಟ್ ಆ ಮಕ್ಕಳಿಗೆ ಲೈಬ್ರರಿಯಲ್ಲಿ ಇರೋ ಲಭ್ಯ ಪುಸ್ತಕನೂ ಕೊಡ್ತಾ ಇರ್ತಾರೆ. ಮತ್ತು ಆ ಮಕ್ಕಳಿಗೆ ಪುಸ್ತಕ ಇದಕ್ಕಂದ್ರೆ ನಮ್ಮ ಕಡೆ 13,000 ಪುಸ್ತಕ ಇದೆ. ಲೈಬ್ರರಿನಾಗೆ ಆ ಬುಕ್ಸ್ ಬರೋ ತನಕ ಅವರಿಗೆ ಎಲ್ಲರಿಗೂ ಬುಕ್ಸ್ ಕೊಡಿ ಅಂತಾನೆ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ. ಯಾವ ಮಗುಗೂ ಬುಕ್ಸಿನ ಕೊರತೆ ಇಲ್ಲ ನಮಗೆ.